ನಮಸ್ಕಾರ. ಇತಿಹಾಸದ ಪುಟಗಳಲ್ಲಿ ಅದೆಷ್ಟೋ ಕರಾಳ ಅಧ್ಯಾಯಗಳಿವೆ. ಆದರೆ ಹಸ್ತಿನಾಪುರದ ರಾಜಸಭೆಯಲ್ಲಿ ನಡೆದ ಆ ಒಂದು ಘಟನೆ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತೆ ಮಾಡಿತ್ತು. ಧರ್ಮವನ್ನು ರಕ್ಷಿಸಬೇಕಾದ ಸಭೆಯಲ್ಲಿ ಅಧರ್ಮದ ತಾಂಡವ ನೃತ್ಯ ನಡೆದಿತ್ತು. ಹೆಣ್ಣಿನ ಗೌರವವನ್ನು ಪಣಕ್ಕಿಟ್ಟು ಆಡಿದ ಜೂಜಾಟ ಕುರುವಂಶದ ವಿನಾಶಕ್ಕೆ ನಾಂದಿ ಹಾಡಿತು. ಒಬ್ಬಳು ಸಾಮ್ರಾಜ್ಞಿ 5 ಪರಾಕ್ರಮಿ ಗಂಡಂದಿರಿದ್ದರೂ ಅನಾಥೆಯಂತೆ ನಿಲ್ಲಬೇಕಾಯಿತು. ಆ ಕ್ಷಣದಲ್ಲಿ ಅವಳ ಮಾನ ಕಾಪಾಡಿದ್ದು ಯಾರು? ಮನುಷ್ಯರ ಬಲ ಸೋತಾಗ ದೈವಬಲ ಹೇಗೆ ಬರುತ್ತದೆ? ಬನ್ನಿ, ದ್ರೌಪದಿಯ ವಸ್ತ್ರಾಪಹರಣ ಮತ್ತು ಶ್ರೀಕೃಷ್ಣನ ಅಕ್ಷಯ ವಸ್ತ್ರದ ಕರುಣೆಯ ಈ ರೋಚಕ ಕಥೆಯನ್ನು ತಿಳಿಯೋಣ. ಅದು ಹಸ್ತಿನಾಪುರದ ತುಂಬಿದ ರಾಜಸಭೆ. ಕಪಟ ದ್ಯೂತದ ಆಟ ಅಂತಿಮ ಹಂತ ತಲುಪಿತ್ತು. ಶಕುನಿಯ ದಾಳಗಳು ಪಾಂಡವರ ಪಾಲಿಗೆ ಮೃತ್ಯು ಪಾಶವಾಗಿದ್ದವು. ಧರ್ಮರಾಜ ಯುಧಿಷ್ಠಿರನು ಜೂಜಿನ ಪಂದ್ಯದಲ್ಲಿ ತನ್ನ ರಾಜ್ಯ, ಸಂಪತ್ತು, ಸಹೋದರರು ಮತ್ತು ಕಡೆಗೆ ತನ್ನನ್ನೇ ಸೋತು ತಲೆಬಾಗಿ ಕುಳಿತಿದ್ದ. ಇನ್ನು ಪಣವಾಗಿಡಲು ಏನೂ ಇಲ್ಲ ಎನ್ನುವಾಗ ಶಕುನಿಯ ಕುತಂತ್ರಕ್ಕೆ ಬಲಿಯಾದ ಯುಧಿಷ್ಠಿರನು ಪಾಂಚಾಲದ ರಾಜಕುಮಾರಿ, ಪಾಂಡವರ ಧರ್ಮ ಪತ್ನಿ ದ್ರೌಪದಿಯನ್ನೇ ಪಣವಾಗಿಟ್ಟನು. ವಿಧಿಯಾಟ ನೋಡಿ ಪಾಂಡವರು ಅದರಲ್ಲಿಯೂ ಸೋತು ಹೋದರು. ಸಭೆ ಸ್ತಬ್ಧವಾಯಿತು. ಆದರೆ ಕೌರವರ ಪಾಳೆಯದಲ್ಲಿ ಅಟ್ಟಹಾಸ ಮುಗಿಲು ಮುಟ್ಟಿತ್ತು. ಪಾಂಡವರ ಸೋಲನ್ನು ಕಂಡು ವಿಕೃತ ಆನಂದ ಅನುಭವಿಸುತ್ತಿದ್ದ ದುರ್ಯೋಧನ ತನ್ನ ತಮ್ಮ ದುಶ್ಯಾಸನನಿಗೆ ಆ ದ್ರೌಪದಿಯನ್ನು ಸಭೆಗೆ ಎಳೆದುತಾ ಎಂದು ಘರ್ಜಿಸಿದನು. ದುಶ್ಯಾಸನನು ರಾಕ್ಷಸನಂತೆ ಅಂತಃಪುರಕ್ಕೆ ನುಗ್ಗಿದ. ದ್ರೌಪದಿ ದುಃಖ ಹಾಗೂ ಭಯದಿಂದ ನಾನು ಕುಲವಧು, ನನ್ನನ್ನು ಮುಟ್ಟಬೇಡಿ ಎಂದು ಬೇಡಿದರೂ ಕಾಮ ಮತ್ತು ದ್ವೇಷದಿಂದ ಕುರುಡಾಗಿದ್ದ ದುಶ್ಯಾಸನ ಕುರುಕುಲದ ರಾಣಿ ಎಂಬ ಕನಿಷ್ಠ ಗೌರವವನ್ನು ನೀಡದೆ ಅವಳ ಕೇಶರಾಶಿಯನ್ನು ಹಿಡಿದು ದರದರನೆ ಎಳೆದುಕೊಂಡು ಬಂದನು. ಪ್ರಾಣಿಯನ್ನು ಎಳೆತರುವಂತೆ ಕುಲವಧುವನ್ನು ಸಭೆಗೆ ಎಳೆತಂದಾಗ ಧೃತರಾಷ್ಟ್ರ, ಭೀಷ್ಮ, ದ್ರೋಣ, ಕೃಪಾಚಾರ್ಯರಂತಹ ಹಿರಿಯರು ಅಸಹಾಯಕರಾಗಿ ತಲೆ ತಗ್ಗಿಸಿದ್ದರು. ದ್ರೌಪದಿ ಆಕ್ರೋಶ ಮತ್ತು ದುಃಖದಿಂದ ಪ್ರಶ್ನಿಸಿದಳು, ಧರ್ಮವನ್ನು ರಕ್ಷಿಸಬೇಕಾದ ಹಿರಿಯರೇ, ನೀವೇಕೆ ಮೌನವಾಗಿದ್ದೀರಿ? ತನ್ನನ್ನೇ ಸೋತ ನನ್ನ ಪತಿಗೆ ನನ್ನನ್ನು ಪಣವಾಗಿಡುವ ಹಕ್ಕು ಇದೆಯೇ ಎಂದು. ಆದರೆ ಭೀಷ್ಮನಂತಹ ಮಹಾನ್ ಜ್ಞಾನಿಗೂ ಉತ್ತರಿಸಲಾಗದ ಮೌನ ಅಲ್ಲಿ ಆವರಿಸಿತ್ತು. ಈ ಅವಮಾನ ಸಾಲದೆಂಬಂತೆ ಕರ್ಣನು ಅವಳನ್ನು ವೇಶ್ಯೆ ಎಂದು ಜರೆದನು. ಇವಳು ಈಗ ದಾಸಿ, ದುಶ್ಯಾಸನ ಇವಳ ಬಟ್ಟೆಗಳನ್ನು ಸೆಳೆದು ಹಾಕು ಎನ್ನುತ್ತಾ ದುರ್ಯೋಧನನು ಗಹಗಹಿಸಿ ನುಗ್ಗುತ್ತಾ ತನ್ನ ತೊಳೆಯನ್ನು ತೋರಿಸಿ ಅವಹೇಳನ ಮಾಡಿದನು. ಭೀಮಾದಿ ಪಾಂಡವರು ಕೋಪದಿಂದ ಕುದಿಯುತ್ತಿದ್ದರೂ ಧರ್ಮದ ಕಟ್ಟಿಗೆ ಬದ್ಧರಾಗಿ ಕಲ್ಲಾಗಿ ಕುಳಿತಿದ್ದರು. ದುಶ್ಯಾಸನನು ವಿಕಟವಾಗಿ ನುಗ್ಗುತ್ತಾ ದ್ರೌಪದಿಯ ಸೀರೆಯನ್ನು ಸೆಳೆಯಲು ಮುಂದಾದನು. ಆಗ ದ್ರೌಪದಿಗೆ ಸತ್ಯದ ಅರಿವಾಯಿತು. ಈ ತುಂಬಿದ ಸಭೆಯಲ್ಲಿ ತನ್ನ ಮಾನ ರಕ್ಷಿಸುವ ಶಕ್ತಿ ಯಾವ ಮನುಷ್ಯನಿಗೂ ಇಲ್ಲ. ತನ್ನ ಪತಿಯಂದಿರು, ಹಿರಿಯರು, ಸಭಾಸದರು ಯಾರೂ ನೆರವಿಗೆ ಬರುವುದಿಲ್ಲ ಎಂದು ಖಚಿತವಾಯಿತು. ಆರಂಭದಲ್ಲಿ ಅವಳು ತನ್ನ ಸೀರೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ಆದರೆ ದುಶ್ಯಾಸನನ ಬಲದ ಮುಂದೆ ಅವಳ ಸ್ತ್ರೀಶಕ್ತಿ ಸಾಲದಾಯಿತು. ಆಗ ಅವಳಿಗೆ ನೆನಪಾದದ್ದು ಒಂದೇ ಹೆಸರು, ಆಪದ್ಬಾಂಧವ ಶ್ರೀಕೃಷ್ಣ. ತಕ್ಷಣವೇ ಅವಳು ಸೀರೆಯನ್ನು ಹಿಡಿದಿದ್ದ ಕೈಗಳನ್ನು ಬಿಟ್ಟು 2 ಕೈಗಳನ್ನು ಮೇಲೆತ್ತಿ ಸಂಪೂರ್ಣವಾಗಿ ಶರಣಾದಳು. ಹೇ ಗೋವಿಂದ, ದ್ವಾರಕಾನಾಥ, ಕೃಷ್ಣ, ಶ್ರೀಹರಿ, ಕೌರವರ ಪಾಪದ ಕೂಪದೊಳಗೆ ಬಿದ್ದು ಮುಳುಗುತ್ತಿರುವ ನನ್ನನ್ನು ರಕ್ಷಿಸು. ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಗತಿಯಿಲ್ಲ ಪ್ರಭು. ಅನಾಥ ರಕ್ಷಕ, ದೀನ ಬಂಧು, ಅನಾಥಳಾಗಿ ನಿಂತಿರುವ ಈ ದೀನಳ ಮಾನವನ್ನು ಕಾಪಾಡು. ಸಾಧ್ಯವಿಲ್ಲ ಎಂದಾದರೆ ಮರಣವನ್ನಾದರೂ ಕೊಡು ಎನಗೆ ಸ್ವಾಮಿ ಎಂದು ಆರ್ತನಾದ ಮಾಡಿದಳು. ಅವಳ ಆ ಕೂಗು ದ್ವಾರಕೆಯಲ್ಲಿದ್ದ ಕೃಷ್ಣನ ಹೃದಯವನ್ನು ತಲುಪಿತು. ಯಾವಾಗ ದ್ರೌಪದಿ ಹರಿ ಕೃಷ್ಣ ಎಂದು ಕೂಗಿಕೊಂಡಳೋ ಆಗಲೇ ಕೃಷ್ಣನು ಅಕ್ಷಯ ಎಂಬ ವರವನ್ನು ನೀಡಿದನು. ಅದೃಶ್ಯ ರೂಪದಲ್ಲಿ ಕೃಷ್ಣ ಅಲ್ಲಿ ಅವತರಿಸಿದನು.
ದುಶ್ಯಾಸನ ಸೀರೆ ಎಳೆದಷ್ಟು ಅದು ಬೆಳೆಯುತ್ತಲೇ ಹೋಯಿತು. ಕೆಂಪು, ಹಳದಿ, ಹಸಿರು, ನೀಲಿ ಹೀಗೆ ನಾನಾ ಬಣ್ಣದ ವಸ್ತ್ರಗಳು ಪ್ರವಾಹದಂತೆ ಹರಿದವು. ಸಭೆಯ ಅಂಗಳದಲ್ಲಿ ಬಟ್ಟೆಯ ರಾಶಿಯೇ ಬಿದ್ದಿತು. ದುಶ್ಯಾಸನನ ತೋಳುಗಳು ಸೋತವು, ಉಸಿರು ಕಟ್ಟಿತು. ಅವನು ದಣಿದು ಸಭೆಯ ಮಧ್ಯೆಯೇ ಬಿದ್ದು ಹೋದನು. ಆದರೆ ದ್ರೌಪದಿಯ ಸೀರೆ ಮುಗಿಯಲೇ ಇಲ್ಲ. ಸಭೆಯಲ್ಲಿದ್ದವರೆಲ್ಲರೂ ಇದೆಂತಹ ಪವಾಡ, ಇದೆಂತಹ ದೈವಿಕ ಶಕ್ತಿ ಎಂದು ಆಶ್ಚರ್ಯಚಕಿತರಾದರು. ದುಷ್ಟರ ಶಕ್ತಿ ಎಷ್ಟೇ ಇದ್ದರೂ ದೈವ ಬಲದ ಮುಂದೆ ಅದು ತೃಣಕ್ಕೆ ಸಮಾನ ಎಂಬುದು ಸಾಬೀತಾಯಿತು. ಅವಮಾನ ಮಾಡಲು ಬಂದವರು ತಾವೇ ಅವಮಾನಿತರಾದರು. ಈ ಕಥೆಯ ನೀತಿ ಏನೆಂದರೆ, ಮನುಷ್ಯ ಎಲ್ಲಿಯವರೆಗೆ ನನ್ನಿಂದಲೇ ಸಾಧ್ಯ, ನನ್ನ ಶಕ್ತಿ ದೊಡ್ಡದು ಎಂದು ಅಹಂಕಾರ ಪಡುತ್ತಾನೋ ಅಲ್ಲಿಯವರೆಗೆ ದೇವರು ಸುಮ್ಮನಿರುತ್ತಾನೆ. ಆದರೆ ಯಾವಾಗ ದ್ರೌಪದಿಯಂತೆ ನನ್ನಿಂದೇನೂ ಸಾಧ್ಯವಿಲ್ಲ, ನೀನೇ ಗತಿ ಎಂದು ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗುತ್ತಾನೋ ಆಗ ಭಗವಂತನು ಕ್ಷಣ ಮಾತ್ರದಲ್ಲಿ ರಕ್ಷಣೆಗೆ ಧಾವಿಸುತ್ತಾನೆ. ಕೃಷ್ಣನ ಮೇಲಿನ ಭಕ್ತಿ ಮತ್ತು ದ್ರೌಪದಿಯ ಶರಣಾಗತಿ ಅಲ್ಲಿ ಧರ್ಮವನ್ನು ಗೆಲ್ಲಿಸಿತ್ತು. ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಕತೆಗಳಿಗಾಗಿ ನಮ್ಮ ಚಾನಲ್ ಅಮ್ಮನ ಧ್ವನಿಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.